ನೀವು ಸಹ ಪಾತ್ರ ವಹಿಸಿದ್ದೀರಾ. ಮೂವಿ ನೋಡಿದ್ವಿ, ಏನು ಅನಿಸ್ತು ಸರ್? ಸೆಂಟಿಮೆಂಟಲ್ ಆಗಿದೆ, ಚೆನ್ನಾಗಿದೆ. ಒಂಥರ ಮೋಟಿವೇಶನು, ಆಮೇಲೆ ಒಂದು ಪೇರೆಂಟ್ಸ್ಗೆ ಮಕ್ಕಳಿಗೆ ಒಂದು ಎಜುಕೇಟ್ ಮಾಡೋ ಥರ ಬರಬೇಕು. ಈ ರೀತಿ ಸಿನಿಮಾಗಳು ಬರಬೇಕು. ಯಾಕಂದರೆ ಈಗಿನ ಫಾಸ್ಟ್ ದುನಿಯಾದಲ್ಲಿ ಹೇಗೆ ಕೆಲವು ಮಕ್ಕಳುಗಳು ಅಂದರೆ ಕೆಲವರು ದಾರಿ ತಪ್ತಾ ಇದ್ದಾರೆ, ಹಾಳಾಗ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಈ ಸಿನಿಮಾ ನೀಟಾಗೆ ಒಂದು ಎಲ್ಲೂ ಕೂಡ ಒಂದು ವಲ್ಗ್ಯಾರಿಟಿ ಥರ ಇಲ್ಲದೆ ಅಚ್ಚುಕಟ್ಟಾಗಿ ನಿರ್ದೇಶಕರು ಮಾಡಿದ್ದಾರೆ. ಆಮೇಲೆ ಅದೊಂದು ಚಿಕ್ಕ ಪಾತ್ರ ಇದ್ರೂ ಕೂಡ ಚೊಕ್ಕವಾಗಿ ಮೂಡಿಸ್ಕೊಟ್ಟಿದ್ದಾರೆ ಡೈರೆಕ್ಟ್ರು. ಆಮೇಲೆ ಹಿರಿಯ ಕಲಾವಿದರು, ಆ್ಯಕ್ಚುಲಿ ಸಿನಿಮಾಗೆ ಹೀರೋ ಇವರೇನೆ. ನಾನು ತಂದೆ ಜೊತೆಲೆಲ್ಲ ಅಭಿನಯ ಮಾಡಿದ್ದೀನಿ. ಸುಂದರ್ ಕೃಷ್ಣ ಅವರು ಮಗ. ಹಾಗಾಗಿ ಚೆನ್ನಾಗಾಗಲಿ ಈ ಪಿಕ್ಚರು. ಮಗ್ಗಿ ಪುಸ್ತಕ ನಿಜವಾಗ್ಲೂ ಒಂದು ಒಳ್ಳೆಯ ಪುಸ್ತಕ ಆಗುತ್ತೆ. ಈ ಸಿನಿಮಾ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ. ಹೊಸ ಡೆಬ್ಯೂ ಅವನಿ ಪಾತ್ರದ ಬಗ್ಗೆ ಹೇಳಿ ಸರ್. ಹೆಣ್ಮಗು ಹೇಗೆ ಮಾಡಿದೆ? ಚೆನ್ನಾಗಿ ಮಾಡಿದೆ. ಎಲ್ಲ ಪಾತ್ರಗಳು ಕೂಡ ತುಂಬ ಚೆನ್ನಾಗಿದ್ದಾವೆ. ಮಗಿ ಪುಸ್ತಕ ಅನ್ನೋ ಟೈಟಲ್ ನಿಮ್ಗೆ ಏನು ಅನಿಸ್ತು ಸರ್? ಅದೇ ಫಸ್ಟು ನೋಡಿದಾಗ ಏನಿರ್ಬೋದು ಮಗಿ ಪುಸ್ತಕ, ಏನೋ ಪುಸ್ತಕ ಓದೋ ರೀತಿ ಆ ರೀತಿ ಅಂತ ಇದೆ. ಬಟ್ ಅಲ್ಲೇನೋ ಒಂದು ಕೋಡ್ ವರ್ಡ್ ಇದರಿಂದ ಒಂದು ನಂಬರಿಂದ ಮಗ್ಗಿ ಪುಸ್ತಕ ಅನ್ನೋ ಥರದಲ್ಲಿ ಇದೆ. ಆಮೇಲೆ ಮಗ್ಗಿ ಪುಸ್ತಕನೂ ಕೂಡ ಅಂದರೆ ಓದು ಜೀವನದಲ್ಲಿ ಎಷ್ಟು ಮುಖ್ಯ. ಆಮೇಲೆ ಆ ಒಂದು ಹೆಣ್ಮಗು ನಾನು ಓದಬೇಕು ಅನ್ನೋ ಒಂದು ಕಷ್ಟಪಡುತ್ತೆ. ಆ ತಾಯಿ ಆಗಲಿ ಅವ್ರ ತಂದೆ ಆಗಲಿ ಅದೊಂದು ಓದ್ಸೋಕ್ಕೆ ಅಷ್ಟು ಕಷ್ಟಪಡ್ತಾರಲ್ಲ ಅದು. ಯಾಕಂದರೆ ಸುಮಾರು ಜನ ಹತ್ರ ದುಡ್ಡಿರುತ್ತೆ, ಭಾಳಷ್ಟು ಇರುತ್ತೆ, ಬಟ್ ಓದೋ ಜ್ಞಾನ ಇರುತ್ತೆ, ಆಸೆ ಇರುತ್ತೆ, ಆಸಕ್ತಿ ಇರುತ್ತೆ. ಅದೆಲ್ಲ ಈ ಸಿನಿಮಾದಲ್ಲಿ ನೀವು ಒಂದು ಎಡಿಟಿಂಗ್ ಕೆಲಸ ಎಲ್ಲ ಮೂವಿನಲ್ಲಿ ಎಲ್ಲ ವಲಯದಲ್ಲೂ ಕೆಲಸ ಮಾಡಿದ್ದೀರಾ. ಇಲ್ಲಿ ಸೌಂಡ್ ಎಫೆಕ್ಟ್ ಮತ್ತು ಡಿ ಐ ವರ್ಕ್ ಎಲ್ಲ ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ, ಎಲ್ಲ ನೀಟಾಗಿದೆ, ಚೆನ್ನಾಗಿದೆ. ಖಂಡಿತ ಡೈರೆಕ್ಟ್ರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ನೀಟಾಗಿದೆ. ಇಷ್ಟೆಲ್ಲ ಜನ ಇಷ್ಟಪಟ್ಟಿದ್ದಾರೆ ಅಂದರೆ ಅದೇ ಕಾರಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ. ನಾವು ಮಗ್ಗಿ ಪುಸ್ತಕ ಮೂವಿ ಇವಾಗ ತಾನೇ ನೋಡ್ಕೊಂಡು ಬಂದಿದ್ದೀವಿ. ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬಂತು. ಸೆಕೆಂಡ್ ಹಾಫಲ್ಲಿ ನಿಮ್ಮ ನೋಡಿ ಕಾಣಿಸ್ಕೊಳ್ಳುತ್ತೆ. ಆದರೆ ಆನ್ ಸ್ಕ್ರೀನಲ್ಲಿ ಇರೋದಕ್ಕೂ ರಿಯಲ್ ಆಗಿರೋದಕ್ಕೂ ಡಿಫ್ರೆನ್ಸ್ ಮಾಡಿದ್ದೀರಾ. ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಸರ್. ಇಲ್ಲ, ಬೇರೆ ನಾನು ಆ್ಯಕ್ಚುಲಿ ಇದುವರೆಗೆ ಏನು ಸಿನಿಮಾಗಳು ಮಾಡಿದ್ದು ಇಲ್ಲ ನೆಗೆಟಿವ್ ಶೇಡ್ ಮಾಡಿ, ಹಾಗೆ ಹೀರೋನು ಮಾಡಿದ್ದೆ ನಾನು ಆಯಿತಾ. ಇಲ್ಲಿ ಈ ಸಿನಿಮಾ ಆ್ಯಕ್ಚುಲಿ ಹೀರೋ ತಂದೆ ಪಾತ್ರ ಮಾಡಿದ್ದೆ ನಾನು. ಒಂದು ಡಾಕ್ಟ್ರು ಕ್ಯಾರೆಕ್ಟರ್ ಅಂದರೆ ತುಂಬ ಸಿನಿಮಾಲಿ ಭಾಳ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಅದರ ಪಾತ್ರ. ಡಾಕ್ಟರ್ ಏನೋ ಸುಮ್ಮನೆ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟಿದ್ದ ಆ ಥರ ಡಾಕ್ಟರ್ ಪಾತ್ರ ಅಲ್ಲ, ತುಂಬ ವೆರಿ ಇಂಪಾರ್ಟೆಂಟ್ ಅದರ ಪಾತ್ರ, ಕತೆ ಒಳಗಡೆ ಇರುವಂಥ ಪಾತ್ರ. ಹಾಗೆ ನಂಗೆ ಭಾಳ ಖುಷಿ ಇದೆ. ಅಂದರೆ ಈ ಥರದ ಒಂದು ಸಿನಿಮಾದಲ್ಲಿ ಈ ಥರ ಒಂದು ಪಾತ್ರ ಕಂಡ್ಕೊಂಡು ನಂಗೆ ಭಾಳ ಖುಷಿ. ಅಲ್ಲಿ ಡಾಕ್ಟರ್ ರೋಲ್ ತಕ್ಕಂಗೆ ನೀಟಾಗಿ ಸ್ಮಾರ್ಟ್ ಆಗಿ ಡಾಕ್ಟರ್ ರೋಲಲ್ಲಿ ಇದ್ದೀರಾ. ನೀವು ನೋಡಿದ್ರೆ ಹೆಂಗ್ ಬಾಯಿ ಇದ್ದೀರಾ, ಅದು ತಂದೆ ಪಾತ್ರ. ಇಲ್ಲಿ ನೋಡಿದ್ರೆ ನೀವು ಅವ್ರ ಮಗನ ಥರ ಕಾಣಿಸ್ತೀರಾ. ಹೇಗೆ ಸರ್ ಪಾತ್ರ ಸಿಕ್ಕಿದಾಗ ಡೈರೆಕ್ಟ್ ಹರಿವರಸನಂ ಅವರು ಪಾತ್ರ ಸೆಲೆಕ್ಟ್ ಮಾಡಿ ನಿಮ್ಮನ್ನು ಸ್ಕ್ರೀನ್ ಮೇಲೆ ತೋರಿಸಿದಾಗ ಆ ಪಾತ್ರ ನೋಡಿದಾಗ ಏನು ಅನಿಸ್ತು? ಇಲ್ಲ, ನಂಗೆ ಪಾತ್ರ ಇವರು ಎಕ್ಸ್ಪ್ಲೇನ್ ಡೈರೆಕ್ಟರ್ ಸರ್ ಈ ಪಾತ್ರ ಹೇಗೆ ಮಾಡಬೇಕು ಅಂತ ನನಗೆ ಫೋನ್ ಮಾಡಿ ಮಾತಾಡಿದಾಗ ಡಾಕ್ಟರ್ ನನಗೊಂದು ಡೌಟ್ ಇತ್ತು. ಹಿಂಗೆ ನಾನೇ ಡಾಕ್ಟ್ರು ಅಂತ ಅಂದರೆ ನನಗೆ ಗೊತ್ತು, ನನ್ನ ರೂಮ್ ಕಂಪನೀಸ್ ನನಗೆ ಗೊತ್ತಿದೆ, ಹೆಂಗೆ ನಾನು ಡಾಕ್ಟ್ರು ಅಂತ ಹೇಳಿಲ್ಲ. ಇಲ್ಲ ಸರ್ ಒಂದು ಸಲ ಭೇಟಿಯಾಗಿ ಅದೊಂದು ಸಣ್ಣದಾಗಿ ಲೈನ್ ಹೇಳಿದ್ರು ನನಗೆ, ಇದು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಆಫೀಸಿಗೆ ಬನ್ನಿ ಮಾತಾಡೋದು, ಆಫೀಸಿಗೆ ಹೋದೆ, ಫುಲ್ ಇಡೀ ಫುಲ್ ಕತೆ ಹೇಳಿದ್ರು. ಕತೆ ಹೇಳಿದ್ಮೇಲೆ ನಂಗೆ ಅನಿಸ್ತು ಈ ಪಾತ್ರ ನನಗೆ ಬಿಡಬಾರ್ದು. ಇದೀಗ ಕೆರಿಯಲ್ಲ ಅಪರೂಪಕ್ಕೆ ಈ ಥರದೊಂದು ಪಾತ್ರ ಎಲ್ಲ ಯಾವಾಗಲೂ ಸಿಗೋಲ್ಲ. ಆ ಥರದೊಂದು ಪಾತ್ರ ಇಲ್ಲ, ಈ ಪಾತ್ರ ಬಿಡಬಾರ್ದು, ತುಂಬ ಚೆನ್ನಾಗಿ ಮಾಡಬೇಕು. ಆಮೇಲೆ ಚಾಲೆಂಜಿಂಗ್ ಇರುತ್ತೆ. ನಾವು ಅಂದರೆ ಹೆಂಗೆ ಲುಕ್ಕಲ್ಲಿ ತಂದೆ ಪಾತ್ರದಲ್ಲಿ ಕಾಣ ಅವಾಗೆಲ್ಲ ದೇವರಾಜ್ ಸರ್ ನಾವು ನೀವೆಲ್ಲ ನೋಡಿರ್ತೀವಿ, ಇಷ್ಟು ಏಜ್ ಪಾತ್ರ ಅಂತ ಮಾಡಿದ್ರಲ್ವ. ಸೊ ಆ ಥರ ನನಗೊಂದು ವೆರಿ ಚಾಲೆಂಜಿಂಗ್ ಅದನ್ನು ಆ್ಯಕ್ಟರ್ ಆಗಿ ಪಾತ್ರ ಮಾಡಿದ್ದೀನಿ. ಭಾಳ ಖುಷಿ ಇದೆ, ಭಾಳ ನೋಡೋದಲ್ಲ ಭಾಳ ಇಷ್ಟಪಡ್ತೀನಿ. ಅಲ್ಲ, ಒಂದು ಕನ್ನಡ ಚಿತ್ರ ಏನು ಸಿನಿಮಾ ಚಿತ್ರನೇ ಇತ್ತು ಕನ್ನಡಕ್ಕೆ ಐ ಥಿಂಕ್ ಒಂದು ಎಜುಕೇಷನ್ ಡಾಕ್ಯುಮೆಂಟ್ ಥರ ಆಗುತ್ತೆ ಸಿನಿಮಾ. ಅಂದರೆ ಹೇಳ್ತಿರೋದು ಭಾಳ ವಿಚಾರ ನಾವೆಲ್ಲರೂ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಯಾರಿಗೂ ಗೊತ್ತಿರಲ್ಲ ಅಂತಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಆದರೂ ಸಣ್ಣ ಕೆಲವು ಚಿಕ್ಕ ವಿಚಾರ ಸಣ್ಣ ವಿಚಾರ ಗೊತ್ತಿರಲ್ಲ, ಯಾವುದೂ ಗೊತ್ತಿರಲ್ಲ. ಸೊ ಆ ಥರ ಸಣ್ಣ ವಿಚಾರ ಇಟ್ಕೊಂಡು ಭಾಳ ಬ್ಯೂಟಿಫುಲ್ ಮಾಡ್ಕೊಂಡು ಸಲ ಕತೆ ಮಾಡ್ಕೊಂಡಿದ್ದಾರೆ. ಅದೇ ಹೇಳಿದ್ದು ಎಜುಕೇಷನ್ ಬಗ್ಗೆ. ಈಗ ನಾನು ಮಾತಾಡ್ತಾ ಇದ್ದೆ, ನಾನು 1ನೇ ಕ್ಲಾಸಲ್ಲಿ ಸ್ಕೂಲ್ಗೆ ಹೋಗುವಾಗ ನಾನು 10 ಕಿಲೋಮೀಟ್ರ್ ವಾಕ್ ಮಾಡ್ತಿದ್ದೆ. ಬೆಳಿಗ್ಗೆ 10 ಸಾಯಂಕಾಲ 20 ಕಿಲೋಮೀಟ್ರ್ ಡೈಲಿ ವಾಕ್ ಮಾಡ್ತೀನಿ. ನಾನು 10ನೇ ಕ್ಲಾಸಲ್ಲಿ ಮಾಡಿದ್ದೆ. ಆಮೇಲೆ ಇಲ್ಲಿಂದ ಜೀವನ ಶುರು ಮಾಡಿರ್ತಾರಲ್ಲ ಅವರಿಗೆಲ್ಲ ಪಟ್ ಅಂತ ಕರೆಕ್ಟ್ ಆಗ್ತಿತ್ತು ವಿಚಾರಗಳು. ಅಂದರೆ ಎಜುಕೇಷನ್ ಸಿಸ್ಟಮಲ್ಲಿ ಸಮಾಜ ಹೆಂಗಿದೆ. ನಾನು 10th ನನ್ನ ಫ್ರೆಂಡು 10th ರ್ಯಾಂಕ್ ಇಬ್ಬರು ವಾಕ್ ಮಾಡ್ಕೊಂಡು ಸ್ಕೂಲ್ ಹೋಗ್ತಾಯಿದ್ವಿ. ಹೌದು, ಆಯಿತಾ, ಆ ಥರ. ಬಟ್ ನೋಡಿ ದುರಂತ ಏನಂದರೆ 10ನೇ ಕ್ಲಾಸ್ ಓದಿರೋ ಫೇಲ್ ಆಗಿರೋ ನಾನು ಪೊಲಿಟಿಕಲ್ ರ್ಯಾಂಕ್ ಬಂದಿರೋ ನನ್ನ ಫ್ರೆಂಡ್ ಕೂಡ ಪೊಲಿಟಿಕಲ್ ಓಕೆ. ಬಟ್ ಇವಾಗ ಚೆನ್ನಾಗಿಲ್ಲ, ಬೇರೆ ಬರುತ್ತೆ.
ಕೆರಿಯರ್ ಶುರು ಮಾಡೋದು ಎಜುಕೇಷನ್ ಏನು ನಾನೇನು ಸುಮ್ಮನೆ ಸ್ಕೂಲ್ ಇಲ್ಲ ಅದು ಅವನೇನು ರ್ಯಾಂಕ್ ಬಂದು ಸುಮ್ಮನೆ ಅದು ಓದೋಕ್ಕಾಗಿಲ್ಲ ಇದಕ್ಕೆ ಸಾವಿರ ಕಾರಣ ಅದು ಮಾಡ್ತಾನೆ ಅದು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲದೆ ಇರ್ಬೋದು ಆ ಥರದ ರೀಸನ್ನೇ ಬೇರೆ ಯಾವುದೋ ರೀಸನ್ ಇರ್ಬೋದು ಓದಿಲ್ಲ ಅಂದರೆ ಆ ರೀಸನ್ನೇ ಈಗಿನ ಜನ್ರೇಷನ್ ಓದಿಲ್ಲ ಆ ಥರದ ರೀಸನ್ ಇದ್ದಾರೆ ಅದು ಎಜುಕೇಷನ್ ಸಿಸ್ಟಮಲ್ಲಿ ಹೆಂಗಿದೆ ಅಂದರೆ ಸಮಾಜ ಹೆಂಗಿದೆ ಅಂದರೆ ಯಾರೋ ಓದ್ತಾನೆ ಅಂದರೆ ಯಾರು ಓದ್ತಾರೆ ಇಲ್ಲ ಮನೇಲಿ ಓದ್ಕಾಗಿರ್ಬೋದು ಯಾರೋ ಗುರುತಿಸಿ ಆ ಥರದ ಏನು ಇದೆಯಲ್ಲ ಅಂತ ಸೊ ಹಂಗೆ ಆ ಥರದೆಲ್ಲ ಮಾಡ್ಕೊಂಡು ಕನೆಕ್ಟ್ ನನಗಂತೂ ಭಾಳ ಕನೆಕ್ಟ್ ಆಗುತ್ತೆ ನಂತರದವರೆಗೂ ಭಾಳ ಬೇಗ ಕನೆಕ್ಟ್ ಆಗುತ್ತೆ. ಇದುವರೆಗೂ ನೀವು ಮಾಡಿರೋಂಥ ಸಿನಿಮಾಗಳಲ್ಲಿರೋ ಪಾತ್ರಕ್ಕೂ ಈ ಪಾತ್ರಕ್ಕೂ ಭಿನ್ನವಾಗಿದೆ. ಇವಾಗ ಪ್ರೇಕ್ಷಕರೇ ಆಗಲಿ ಅಥವಾ ಸಿನಿ ರಂಗದವರೇ ಆಗಲಿ ನೋಡಿದಾಗ ನಿಮ್ಗೆ ಮತ್ತೆ ತುಂಬ ಕರೆಗಳು ವಿಭಿನ್ನ ಪಾತ್ರಕ್ಕೆ ಬರುತ್ತೆ ಅಂತ ಅನಿಸುತ್ತಾ? ಗೊತ್ತಿಲ್ಲ ಅಂದರೆ ಈ ಥರ ಪಾತ್ರ ನೋಡಿದಾಗ ವರ್ಧನ್ ಏನು ಕೊಟ್ಟರು ಮಾಡ್ತಾನೆ ಅಥವಾ ಏನು ಕೊಟ್ಟರು ಮಾಡೋ ಶಕ್ತಿ ಇದೆ ಅವನಿಗೆ ಅಂತೂ 100% ಗೊತ್ತಾಗುತ್ತೆ ಅಲ್ಲ. ಅಂದರೆ ನೋಡೋರಿಗೆ ನೆಕ್ಸ್ಟ್ ಚಿತ್ರರಂಗದಲ್ಲಿ ಯಾರು ನೋಡೋದು ಜನ ಇಲ್ಲ ಅವನಿಗೆ ಏನು ಪಾತ್ರ ಕೊಟ್ಟರು ಮಾಡ್ತಾನೆ. ನಾನು ನೆಗೆಟಿವ್ ಶೇಡ್ ಮಾಡಿದ್ದೀನಿ, ಹೀರೋ ಮಾಡಿದ್ದೀನಿ, ಈ ಥರ ಪಾತ್ರ ಮಾಡಿರೋದ್ರಿಂದ ಏನು ಕೊಟ್ಟರು ಮಾಡ್ತಾನೆಪ್ಪ ಇವನು ಏನು ಕೆಲಸ ಕೊಟ್ಟರು ನೀಟಾಗಿ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ ಅಂತಂದ್ರೆ ನನ್ನ ಮೊದಲು ಹೀರೋ ಆಗಿ ಹಫ್ತಾ ಅಂತ ಒಂದು ಸಿನಿಮಾ ಮಾಡಿದ್ದೆ. ಆಮೇಲೆ ದಾರಿ ಯಾವುದಯ್ಯ ಊಟಕ್ಕೆ ತುಂಬ ನೂರಾರು ಪ್ರಶಸ್ತಿಗಳು ಬಂತು. ನನಗೂ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಆಮೇಲೆ ರತ್ನ ಅಂತ ಒಂದು ಸಿನಿಮಾ ಮಾಡಿದ್ದೆ, ಅದೊಂದು ತಂದೆ ಫಾದರ್ ರೋಲ್ ಮಾಡಿದ್ದೆ. ಈಗ ಬೊಂಬು ಸಾವಿರ ಒಂದು ಆ್ಯಕ್ಷನ್ ಸಿನಿಮಾ ಮಾಡಿದ್ದೆ, ಸ್ಲಮ್ ಹುಡುಗನ ಪಾತ್ರ ಕಾಣಿಸ್ಕೊಂಡಿದ್ದೆ. ಆ ಸಿನಿಮಾ ರಿಲೀಸ್ ಆಗುತ್ತೆ. ಐ ಥಿಂಕ್ ಇನ್ನೇನು ಪ್ರಮೋಷನ್ ಶುರು ಮಾಡ್ತೀವಿ ಸಿನಿಮಾ. ಈ ಥರ ಅದು ಬಿಟ್ಟು ಬೇರೆ ತುಂಬ ಉಗ್ರಮ್ ಭಾಳ ಸಿನಿಮಾ ಕೋಟಿ ಮಾಡಿ ಸಂತೋಷ್ ರ್ಯಾಂಬೋಟು ಬೇರೆ ತುಂಬ ಸಿನಿಮಾ ಬೇರೆ ಬೇರೆ ಥರ ಪಾತ್ರಗಳು ಮಾಡಿದ್ದೆ. ಐ ಥಿಂಕ್ ಈ ಪಾತ್ರ 100% ಆ ಥರದ ಒಳ್ಳೆ ಪಾತ್ರ. ನೀವು ಹುಬ್ಬಳ್ಳಿಯವರು ಅಂತ ಹೇಳಿದ್ರಿ, ಕುವೆಂಪು ಅವರು ಊರವರು ಅಂತ ಹೇಳಿದ್ರಿ, ಏನಾನ ರಂಗಾಯಣದ್ದು ಅಥವಾ ರಂಗಶಂಕರ ಇಲ್ಲ ನಾನು ಆ್ಯಕ್ಟರ್ ಅಂತ ಬೆಂಗಳೂರಿಗೆ ನೋಡ್ಬೋದು, ಅದು ದೊಡ್ಡ ಕತೆ, ಚಿಕ್ಕದಾಗಿ ಹೇಳೋಕ್ಕಾಗಲ್ಲ. ಆ ಥರದ್ದೆಲ್ಲ ಕೆರಿಯರ್ ಆಗಿ ಇಲ್ಲಿ ಆ್ಯಕ್ಟರ್ ಬಂದು ಐ ಥಿಂಕ್ ಇಲ್ಲಿವರೆಗೆ ಬಂದಿದೆ. ನೋಡೋಣ ನೆಕ್ಸ್ಟ್ ಜನ ಒಳ್ಳೊಳ್ಳೆ ಪಾತ್ರ ಸಿಗಲಿ, ಹಾಗೆ ನಮ್ಮ ಕನ್ನಡ ಸಿನಿ ರಂಗದಲ್ಲಿ ಬೆಳೀಲಿ ಅಂತ ಹೇಳ್ಬಿಟ್ಟು ಹಾರೈಸೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಸಿನಿಮಾ 13 ರಿಲೀಸ್ ಆಗ್ತದೆ, ಎಲ್ಲರೂ ಬನ್ನಿ ಥಿಯೇಟರ್ ಸಿನಿಮಾ. ಥ್ಯಾಂಕ್ ಯು ಸೊ ಮಚ್. ಜೈ ಕನ್ನಡ. ಥ್ಯಾಂಕ್ ಯು.